ಹಾಯ್ ಹಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಸೊ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸಿರ್ಲಿಲ್ಲ 3.5 ಮಂತಿಂದು. ಯಾಕಂದರೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು. ಸೊ ಅವನಿಗೆ ಬಿಟ್ಟು ಜ್ವರ ಆಗಲಿ, ಕೋಲ್ಡ್ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಅವನಿಗೆ ಹಾಕ್ಸಿರ್ಲಿಲ್ಲ. ಇವಾಗ ಬಂದು ಅವನಿಗೆ 7 ಮಂತ್ಸ್ 6 ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಸೊ ಮಮ್ಮಿ ಇಷ್ಟು ದಿನ ಕೆಲ್ಸಕ್ಕೆ ಹೋಗಿದ್ರು, ಹಾಗಾಗಿ ಹಾಕ್ಸಿರ್ಲಿಲ್ಲ. ಇವಾಗ ಮಮ್ಮಿ ಮನೇಲಿದ್ದಾರೆ, ಹೋಗಿಲ್ಲ, ಹಾಗಾಗಿ ಹಾಕ್ಸ್ಕೊಬರೋಣ ಅಂತ ಹೊರಟಿದ್ದೀವಿ. ಸೊ ನೋಡೋಣ, ಹೋಗೋಣ. ಡಾಕ್ಟ್ರ್ ಏನಂತಾರೆ ಗೊತ್ತಿಲ್ಲ. ಅಯ್ಯೋ ಹಂಗಿರಲ್ಲ, ಇಟ್ಕೊಳಲ್ಲಬ್ಬ. ಸೊ ಇವಾಗ ಹೋಗ್ತಿದ್ದೀವಿ, ನೋಡೋಣ ಏನಂತಾರೆ. ಇಷ್ಟೊಂದು ಲೇಟ್ ಯಾಕೆ ಅಂತ ಕೇಳ್ತಾರೋ ಏನಂತಾರೋ ಗೊತ್ತಿಲ್ಲ. ಸೊ ನೋಡೋಣ, ಹೋಗೋಣ. ಲಾಗಲ್ಲೋ ಕಂಟಿನ್ಯೂ ಮಾಡ್ತೀನಿ. ಅವನಿಗೂ ಸ್ವಲ್ಪ ತೋರಿಸ್ಬೇಕಲ್ಲ, ಚೀಟಿ ತಗೋಬೇಕು ಅವನಿಗೂ. ನಾನು ಇಷ್ಟೇ ದೂರ ಅಲ್ವಾ ಛತ್ರಿ, ಇನ್ಯಾಕೆ ಅವನಿಗೊಂದು ಸ್ವಲ್ಪ ತೋರಿಸ್ಬೇಕು. ಸಾವಿ ಇಲ್ಲೇ ಇದ್ದಾಳೆ, ತಡಿ. ಸೊ ಇವಾಗ ಸ್ಲಿಪ್ನ ತೊಗೊಂಡಿದ್ದೀನಿ. ಸ್ಲಿಪ್ನ ತೊಗೊಳೋ ಅವಶ್ಯಕತೆ ಇರಲಿಲ್ಲ. ಸೊ ಅವನಿಗೊಂದು ಸ್ವಲ್ಪ ಡಾಕ್ಟ್ರ ಚೆಕ್ ಮಾಡಿಸ್ಬೇಕು, ಹಂಗಾಗಿ ಸ್ಲಿಪ್ ತೊಗೊಂಡು ಇವಾಗ ಸ್ವಲ್ಪ ಚೆಕ್ ಮಾಡಿಸಿ ಆಮೇಲೆ ಇಂಜೆಕ್ಷನ್ ಹಾಕ್ತಾರ ಕೇಳ್ತೀನಿ. ಹಾಂ, ಸೊ ಇಂಜೆಕ್ಷನ್ ಹಾಕ್ಸೋಕ್ಕೆ ಯಾರು ಜನನೇ ಇಲ್ಲ. ಜನ ಇದ್ದರೆ ಮಾತ್ರ ಇಂಜೆಕ್ಷನ್ ಹಾಕೋದು, ಯಾರೂ ಇಲ್ವಲ್ಲ ಕೇಳೋಕ್ಕೂ. ಗುರುವಾರ ಮಾತ್ರ ಇಲ್ಲಿ ಇಂಜೆಕ್ಷನ್ ಹಾಕೋದು. ಸೊ ನಾವು ಇವತ್ತು ಶುಕ್ರವಾರ ಬಂದಿದ್ದೀವಿ. ಬಾಗಿಲು ಅದೇ ಇನ್ನೊಂದು ಯಾರಾದರೂ ಪಾಪುನ ಕರ್ಕೊಂಬರ್ಬೇಕು ವ್ಯಾಕ್ಸಿನೇಷನ್ಗೆ, ಅವಾಗ ಇಂಜೆಕ್ಷನ್ ಹಾಕ್ತಾರೆ. ಪಾಪುಗಲ್ಲಿ ಚಕಪಿಗಾರ ತಲೆದು ತೋರ್ಸೋಣ. ಸೊ ಓಕೆ ಫ್ಯಾಮ್, ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಇವಾಗ ಮನೆಗೆ ಬಂದ್ವಿ. ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಅಮ್ಮನೂ ಹಾಸ್ಪಿಟಲಿಗೆ ಹೋಗಿದ್ವಲ್ಲ, ಹಾಗೇನೆ ನಾನು ತೋರಿಸ್ಕೊತೀನಿ ಅಂತ ಅವರು ತೋರಿಸ್ಕೊಂಡ್ರು. ಇವತ್ತು ನಮ್ಮ ಪಾಪು ಇಂಜೆಕ್ಷನ್ ಹಾಕಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗುರುವಾರ ಸೋಮವಾರ ಮಾತ್ರ ಅಂತ ಹಾಕೋದು. ನಾವು ಐ ಥಿಂಕ್ ನಿನ್ನೆ ಹಾಕಿದ್ದಾರೆ, ನಿನ್ನೆ ಬಂದಿಲ್ಲ ಅಂದರೆ ಇವತ್ತು ಸ್ವಲ್ಪ ಜನ ಬರ್ತಾರೆ, ಹಾಕ್ಬೋದು ಅಂದ್ಕೊಂಡು ಕರ್ಕೊಂಡು ಹೋದೆ. ಸೊ ಇವತ್ತೂ ಇಂಜೆಕ್ಷನ್ ಹಾಕಿಸ್ತಿಲ್ಲ. ಇದು 3ನೇ ಸಲ ನಾವು ಹೋಗಿ ವಾಪಸ್ ಬಂದಿರೋದು ಅವನಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ. ಸೊ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು, ಇದೇ ಥರ ಆಗ್ತಾಯಿದೆ. ಸೊ ನೆಕ್ಸ್ಟ್ ಗುರುವಾರ ಮಿಸ್ ಮಾಡಿದೆ, ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಲೇಬೇಕು. ಯಾಕಂದರೆ ಇವಾಗ 6 ಕಂಪ್ಲೀಟ್ 7 ರನ್ನಿಂಗ್ ಅವನಿಗೆ. ಈಗ 26 ಬಂದರೆ 6 ಕಂಪ್ಲೀಟ್ ಆಗುತ್ತೆ. ಅವನಿಗೆ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು. ಸೊ ಹಾಗಾಗಿ ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ಈ ವ್ಯಾಕ್ಸಿನೇಷನ್ ಹಾಕಲಿಲ್ಲ ಅವರು. ಹಾಗೆಯೇ ಸ್ವಲ್ಪ ಅವನಿಗೆ ತಲೆಯಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ಡಾಕ್ಟ್ರಿಗೆ ತೋರಿಸೋಣ ಅಂತಲೂ ಅಂದ್ಕೊಂಡು ಹೋಗಿದ್ದೆ. ಅದನ್ನು ಡಾಕ್ಟ್ರಿಗೆ ತೋರಿಸ್ದೆ. ಅವ್ರು ಹೇಳಿದ್ರು ವಿಟಮಿನ್ ಡಿ ಟಾನಿಕ್ನ ಹಾಕಲೇಬೇಕು, ಶಿರಪ್ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಅದನ್ನು ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಅದನ್ನು ಹಾಕಲೇಬೇಕು, ಮಿಸ್ ಮಾಡೋ ಆಗಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಬರ್ಕೊಟ್ಟಿದ್ದಾರೆ. ಸೊ ಅದಷ್ಟನ್ನು ತೊಗೊಂಡು ಮನೆಗೆ ರೀಚ್ ಆದ್ವಿ. ನೀನು ಹಾಕಿರೋದು. ಸೊ ಇವಾಗ ಮನೆಗೆ ಬಂದಿದ್ದೀವಿ. ನಾನು ಆಟ ಆಡ್ತಿದ್ದಾನೆ, ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.